ಗದಗ ಲೋಕಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಟಿಕೆಟ್ಗಾಗಿ ಪೈಪೋಟಿ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಈಗ BC ಪಾಟೀಲರು ಇರುವಂಥದ್ದು. ನಾನು ಪಕ್ಷಕ್ಕಾಗಿ ಅಧಿಕಾರವನ್ನು ತ್ಯಾಗ ಮಾಡಿ ಬಂದಿದ್ದೇನೆ, ನನಗೆ ಪಕ್ಷ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ನಾನು BC ಪಾಟೀಲ್ ಅವ್ರನ್ನೇ ಮಾತಾಡ್ಸ್ತೀನಿ. ಸರ್, ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಿಟ್ಟಿದೆ, ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ಸರ್? ನನಗೆ ಖಂಡಿತ ವಿಶ್ವಾಸ ಇದೆ. ನಮ್ಮ ತ್ಯಾಗವನ್ನು ಪರಿಗಣಿಸಿ ಪಕ್ಷದ ವರಿಷ್ಠರು ಖಂಡಿತವಾಗಿ ನಮಗೆ ಟಿಕೆಟನ್ನು ಕೊಡ್ತಾರೆ ಅಂತ. 2018ರಲ್ಲಿ ಅಂಥ ಬಿರುಗಾಳಿಯಲ್ಲಿ ನಾನು ಗೆದ್ದು ಬಂದವ. ನಂತರ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ರಾಜೀನಾಮೆ ಕೊಡಲ್ಲ ಅಂತ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾವೆಲ್ಲ ಬಂದು ಉಪಚುನಾವಣೆಯನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಎದುರಿಸಿ ಅನರ್ಹರಾಗಿ ಬಂದು 4 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಕೊಟ್ಟಂಥವ್ರು ನಾವು. ನಮಗೆ ಕೊಡಲೇಬೇಕು. ಇವತ್ತು ನಾವು ಯಾಕೆ ಸೋತಿದ್ದೇವೆ ಅನ್ನೋಂಥದ್ದು ನಮ್ಮ ಪಕ್ಷದ ವರಿಷ್ಠರಿಗೆ ಚೆನ್ನಾಗಿ ಗೊತ್ತಿದೆ. ಯಾವ್ಯಾವ ಕಾರಣಗಳಿಂದ ಯಾರ್ಯಾರು ಮಾಡಿದ ತಪ್ಪುಗಳಿಂದ ನಾವು ಸೋತ್ವಿ ಅಂಥೇಳಿ. ಇವತ್ತು ನಾವು ಸೋತು ಮನೇಲಿದ್ದೇವೆ. ನಾವು ಪಕ್ಷಕ್ಕೆ ಸಹಕಾರ ಮಾಡಿದ್ದೀವಿ. ಇವತ್ತು ನಾವು ಸೋತಾದರೆ ನಮಗೆ ಕೊಡಬೇಕು. ನನಗೆ ಗೆಲ್ಲುವಂಥ ಎಲ್ಲ ಶಕ್ತಿ ಇದೆ. ಹಾವೇರಿ ಗದಗ ಎಲ್ಲ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೇನೆ, ಕೃಷಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಜನರ ಪ್ರೀತಿ ವಿಶ್ವಾಸ ಇದೆ. ಹಾಗಾಗಿ ನನಗೆ ಕೊಡಬೇಕು, ಕೊಡೋದು ನ್ಯಾಯ ಅಂತೇಳಿ ನನ್ನ ಒಂದು ಬೇಡಿಕೆ. ಈಗ ಹೈಕಮಾಂಡ್ ಮಟ್ಟದಲ್ಲಿ ಈಗ ಏನು ಈಶ್ವರಪ್ಪ ಮಗ ಅವರ ಕಾಂತೇಶ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ, ಬಸವರಾಜ ಬೊಮ್ಮಾಯಿಯವರು ಏನು ಕ್ಷೇತ್ರವನ್ನೇ ಬಿಟ್ಟು ಹೊರಗಿನವರು ಟ್ರೈ ಮಾಡ್ತಾ ಇದ್ದಾರೆ. ಯಾಕೆ ಸರ್, ಕ್ಷೇತ್ರದಲ್ಲಿ ಪ್ರಬಲವಾಗಿ ಇಲ್ಲ ಅನಿಸುತ್ತಾ, ಹೆಂಗಿದೆ? ಅದನ್ನೇ ಅವ್ರಿಗೆ ಕೇಳಬೇಕು ನಾನು. ಕ್ಷೇತ್ರದಲ್ಲಿ ಯಾರಿಗೂ ಶಕ್ತಿ ಇಲ್ವಾ? ಗದಗ ಹಾವೇರಿ ಜಿಲ್ಲೆಯಲ್ಲಿ ಯಾರಿಗೂ ಚುನಾವಣೆ ಎದುರಿಸೋಂಥ ಶಕ್ತಿ ಇಲ್ವಾ? ಯಾಕೆ ಬೇರೆ ಬೇರೆ ಅವ್ರವ್ರ ಜಾಗಗಳು ಅವ್ರವ್ರು ನೋಡ್ಕೋಬೇಕು. ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ನಾವು ಸಮರ್ಥರಾಗಿದ್ದೇವೆ, ನಾವು ಅವಕಾಶ ವಂಚಿತರಾಗಿದ್ದೇವೆ, ಅವಕಾಶ ಕಳ್ಕೊಂಡಿದ್ದೇವೆ. ಹಾಗಾಗಿ ನಮಗೆ ಕೊಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಸರ್, ನಿಮ್ಮ ಕಾರ್ಯಕರ್ತರು ನಿಮಗೆ ಬಂದು ಯಾವ ರೀತಿ ಒತ್ತಡ ಹಾಕ್ತಾ ಇದ್ದಾರೆ, ನೀವೇ ನಿಲ್ಲಬೇಕು ಅಂತ? ನಮ್ಮ ಕಾರ್ಯಕರ್ತರು ಇವನ್ ಇನ್ಕ್ಲೂಡಿಂಗ್ ನಮ್ಮ ಆಪೋಸಿಟ್ ಕೆಲಸ ಮಾಡಿದವರು ಕೂಡ ನೀವು ಟಿಕೆಟ್ ತೊಗೊಂಬನ್ನಿ, ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ. ಎಲ್ಲ ಕಡೆ, ಇದೊಂದೇ ಅಲ್ಲ, ಎಲ್ಲ ಕಡೆಯಿಂದ. ಇವತ್ತು ನನಗೆ ಗದಗ ಜಿಲ್ಲೆಯಿಂದ ಫೋನ್ಗಳು ಬರ್ತವೆ, ಶಿರಾಟಿಯಿಂದ ಬರ್ತದೆ, ಲಕ್ಷ್ಮೇಶ್ವರದಿಂದ ಬರ್ತದೆ, ನವಲಗುಂದ, ಎಲ್ಲ ಕಡೆಯಿಂದ ಆ ಕಡೆ ಎಲ್ಲ ಮುಂಡ್ರಿಗಿ ಎಲ್ಲ ಕಡೆಯಿಂದನೂ ಕಾಲ್ ಬರ್ತಾ ಇದ್ದಾವೆ. ನೀವೇ ಗೆಲ್ಲಬೇಕು, ನೀವೇ ನಿಲ್ಲಬೇಕು ಅಂತೇಳಿ. ಈಶ್ವರಪ್ಪನವರು ಮಗ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪನವರು ನಂಗೆ ಮಾತು ಕೊಟ್ಟಿದ್ದರು, ಟಿಕೆಟ್ ನಿನಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡ್ತೀವಿ, ಜೊತೆಗೆ ಗೆಲ್ಲಿಸ್ಕೊಂಬರೋ ಜವಾಬ್ದಾರಿ ನಂದು ಅನ್ನುವಂಥ ಮಾತುಗಳನ್ನು ಹೇಳಿದಾರಂತೆ, ಬಹಿರಂಗವಾಗಿ ಹೇಳ್ತಿದ್ದಾರೆ. ನಿಮಗೆ ಯಾವ ರೀತಿ ಯಡಿಯೂರಪ್ಪನವ್ರು ಭರವಸೆ ಕೊಟ್ಟಿದ್ದಾರೆ? ಅದನ್ನು ಯಡಿಯೂರಪ್ಪನವ್ರು ಹೇಳಬೇಕಲ್ಲ. ಈಗ ಯಾರ್ಯಾರೋ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಅರ್ಥ ಇಲ್ಲ. ಯಡಿಯೂರಪ್ಪನವ್ರು ಹೌದಪ್ಪ ನಾನು ಹೇಳಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಇದೆ. ಸುಮ್ಮನೆ ನಾನು ಹೇಳ್ಬೋದು, ನಾನು ಕತೆ ಕಟ್ಕೊಂಡು ಏನೇನೋ ಹೇಳ್ಕೊಂಡು ಹೋದ್ರೆ ಅದಾಗುತ್ತಾ? ಹಂಗಾಗಲ್ಲ ಅದು. ಬಟ್ ನಿಮಗೆ ಟಿಕೆಟ್ ಕೊಡಬೇಕು, ಕೊಡಲಿಲ್ಲ ಅಂದರೆ ನಿಮ್ಮ ನಿಲುವು ಏನಾಗಿರುತ್ತೆ? ಏನೂ ಆಗಿರಲ್ಲ, ನಿಲುವು ಹಿಂಗೆ ಇರ್ತದೆ. ಕೊಡಬೇಕು ಅಂತ ನನ್ನ ಡಿಮ್ಯಾಂಡ್ ಅಷ್ಟೇ. ಕೊಡೋದು ನ್ಯಾಯ. ಐ ಆಮ್ ಕೇಪಬಲ್, ಐ ಆಮ್ ಎಲಿಜಿಬಲ್, ದೇ ಶುಡ್ ಗಿವ್ ಮೀ. ಇದಿಷ್ಟು BC ಪಾಟೀಲ್ ಅವರ ಮಾತು. ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಪಕ್ಷಕ್ಕಾಗಿ ಅಧಿಕಾರವನ್ನು ತ್ಯಾಗ ಮಾಡಿ ಬಂದಿದ್ದೇನೆ, ನನಗೆ ಟಿಕೆಟ್ ಕೊಡಬೇಕು, ಹೊರಗಿನವರಿಗೆ ಕೊಡಬಾರ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬರ್ಕಿ, TV9 ಹಾವೇರಿ.